ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ತುಂಬ ಜನ ಇವಾಗ ಹೊಸ ಕಾರ್ಗಳನ್ನ ತಗೋತಾ ಇದ್ದಾರೆ ಆ್ಯಂಡ್ ಇದು ಒಳ್ಳೆ ರೈಟ್ ಟೈಮ್ ಕೂಡ. ಬಟ್ ಹೊಸ ಕಾರ್ ತಗೋಬೇಕಾದ್ರೆ ಒಂದು ವಿಷಯನ ಎಲ್ಲರೂ ಇಗ್ನೋರ್ ಮಾಡ್ತಾರೆ. ಏನು ಗೊತ್ತಾ? ಕಾರ್ ಇನ್ಶೂರೆನ್ಸು. ತುಂಬ ಜನ ಅನ್ಕೊತಾರೆ ನಾನು ಕಾರ್ ಇನ್ಶೂರೆನ್ಸು ಡೀಲರ್ ಹತ್ರ ತೊಗೊಂಡಿದ್ದ ತಕ್ಷಣವೇ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಬರುತ್ತೆ, ಎಲ್ಲ ಕವರೇಜ್ ಆಗಿಬಿಡುತ್ತೆ ಅಂತ. ಬಟ್ ಇದು ಸುಳ್ಳು. ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ತೊಗೊಂಡಿರೋರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ತೊಗೊಂಡಾದ್ಮೇಲೆ ಏನೋ ಒಂದು ಆಯಿತು, ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ವರ್ಕ್ಶಾಪ್ಗೆ ಹೋದಾಗ ಕ್ಲೈಮ್ ಆಗಲ್ಲ, ಮತ್ತು ಕೆಲವೊಂದ್ಸಲಿ ಕ್ಲೈಮ್ ಡಿಲೇಸ್ ಆಗುತ್ತೆ. ಅಕಸ್ಮಾತ್ ಕ್ಲೈಮ್ ಆದರೂ ಕೂಡ ನಿಮ್ಮ ಕೈಯಿಂದ ಕೂಡ ಸ್ವಲ್ಪ ಅಮೌಂಟ್ನ ಕೊಡಬೇಕಾಗತ್ತೆ. ಸೇ ಫಾರ್ ಎಕ್ಸಾಂಪಲ್ 1 ಲಕ್ಷ ಆಗಿದೆ ಅಂತ ಹೇಳಿದ್ರೆ ಒಂದು 60,000 ಮಾತ್ರ ಕ್ಲೈಮ್ ಆಗುತ್ತೆ. ಇನ್ನು 40,000ನ ಆಲ್ದೋ ನೀವು ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ತೊಗೊಂಡಿದ್ರು ಕೂಡ 40,000 ಕೈಯಿಂದ ಕೊಡಬೇಕು. ಸೊ ಇದು ಆಗುವಂಥದ್ದು. ಮತ್ತು ನಿಮಗೆ ಪ್ರೈಸು ಕೂಡ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾನು ಇವತ್ತು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಯಾವ ಥರ ನೀವು ಕಡಿಮೆ ಕಾಸ್ಟಲ್ಲಿ ಬೆಸ್ಟ್ ಇನ್ಶೂರೆನ್ಸ್ ತೊಗೋಬೋದು, ಮತ್ತು ಇವಾಗ ಏನು ಕವರೇಜ್ ಹೇಳಿದೆ ಇದೆಲ್ಲ ಬೆಸ್ಟ್ ಕವರೇಜ್ ಆಗೋ ಥರ ಯಾವ ಥರ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಪೂರ್ತಿ ವಿಡಿಯೋ ನೋಡಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನ ಹೊಸ ಕಾರ್ ತೊಗೊಳ್ತಿರೋರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೇರ್ ಎಕ್ಸಾಕ್ಟ್ಲಿ ಪೀಪಲ್ ಆರ್ ಗೋಯಿಂಗ್ ರಾಂಗ್ ಅಂತ ನೋಡೋದಾದರೆ, ತುಂಬ ಜನ ಅಂದ್ಕೊಂಡಿರ್ತಾರೆ ಹೊಸ ಕಾರ್ ತೊಗೋಬೇಕಾದ್ರೆ ಇನ್ಶೂರೆನ್ಸ್ನ ಡೀಲರ್ ಹತ್ರನೇ ತೊಗೋಬೇಕು ಅಂತ. ಆ ಥರ ಏನಿಲ್ಲ. ಆನ್ಲೈನಲ್ಲಿ ಬೇಕಾದರೆ ನೀವು ಇನ್ಶೂರೆನ್ಸ್ನ ತೊಗೋಬೋದು. ಆನ್ಲೈನಲ್ಲಿ ಇನ್ಫ್ಯಾಕ್ಟ್ ಕಡಿಮೆ ಆಗುತ್ತೆ. ಸೊ ಎಕ್ಸಾಂಪಲ್ಗೆ ನೀವು ಆನ್ಲೈನಲ್ಲಿ ತೊಗೋಬೇಕು ಅಂತ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹೋಗ್ಬಿಟ್ಟು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನೀವು ವೆಹಿಕಲ್ ನಂಬರ್ ಹಾಕಿದ ತಕ್ಷಣ 20+ ಕಂಪನೀಸ್, ಟಾಪ್ ಕಂಪನೀಸಿಂದ, ಇನ್ಶೂರೆನ್ಸ್ ಕಂಪನೀಸಿಂದ ನಿಮಗೆ ಕೊಟೇಶನ್ ಬರುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಬೆಸ್ಟ್ ಆಫ್ ದಿ ಬೆಸ್ಟ್ನ ಚೂಸ್ ಮಾಡ್ಕೋಬೋದು. ಸೊ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಒಂದು ಮಹೇಂದ್ರ ಬೊಲೆರೋದು ನಿಯೋದು ಒಂದು ನಿಮಗೆ ಇನ್ಶೂರೆನ್ಸ್ ತೋರಿಸ್ಬಿಡ್ತೀನಿ. ಶೋರೂಮ್ ಕೊಟೇಶನ್ ಬಂದ್ಬಿಟ್ಟು 60,000 ಇದೆ. ಅದೇ ಸೇಮ್ ಇನ್ಶೂರೆನ್ಸು ಸೇಮ್ ಕಂಪನಿದು 17,000ಕ್ಕೆ ನಿಮಗೆ ಸಿಗ್ತಾ ಇದೆ. ಸೊ ಹೆಚ್ಚು ಕಮ್ಮಿ 43,000 ನಿಮಗೆ ಸ್ಟ್ರೈಟ್ ಅವೇ ಕಡಿಮೆ ಆಯಿತು ಇನ್ಶೂರೆನ್ಸಲ್ಲಿ. ಸೊ ಅದು ಕೂಡ ಸೇಮ್ ಕಂಪನಿ ಆ್ಯಂಡ್ ಸೇಮ್ ನಿಮಗೆ ಪ್ರೊಸೆಸ್ಸು, ಕ್ಲೈಮ್ ಪ್ರೊಸೆಸ್ಸು. ಸೊ ಈಗಿರ್ಬೇಕಾದ್ರೆ ಸುಮ್ಮನೆ ಏನಕ್ಕೆ ಜಾಸ್ತಿ ಕೊಡ್ತೀರಾ ನೀವು? ಸೊ ಈ ಕೇಸಲ್ಲಿ 60,000 ಎಲ್ಲಿ, 17,000 ಎಲ್ಲಿ? ಮೋರ್ ದ್ಯಾನ್ 2x ಸೇವಿಂಗು. ಮಿನಿಮಮ್ 1.5x to 2x ತನಕ ಈಸಿಯಾಗಿ ಸೇವ್ ಮಾಡ್ಬೋದು. ಬರೀ ಇನ್ಶೂರೆನ್ಸ್ ಪ್ರೈಸಲ್ಲಿ ಅಷ್ಟೇ ಸೇವ್ ಮಾಡ್ತಿಲ್ಲ ನೀವು, ಬೆನಿಫಿಟ್ಸ್ ಕೂಡ ಸಿಗುತ್ತೆ ಆನ್ಲೈನ್ ಇನ್ಶೂರೆನ್ಸಲ್ಲಿ. ಏನಪ್ಪ ಅಂತ ಹೇಳಿದ್ರೆ ಅಪ್ ಟು 90% ರಿನ್ಯೂವಲಲ್ಲಿ ನೀವು ಸೇವ್ ಮಾಡ್ಬೋದು. ಓಕೆನಾ? ಅದನ್ನು ಬಿಟ್ಟರೆ 24/7 ನಿಮಗೆ ಕ್ಲೈಮ್ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ. ಮತ್ತು ಏನಾದರೂ ರಾಂಗ್ ಆಗಿ ನಿಮ್ಮ ಒಂದು ಕ್ಲೈಮ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ನಿಮಗೆ ಯಾವ ಇನ್ಶೂರೆನ್ಸ್ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಂಬಿಡೋಣ. ಫಸ್ಟು ಥರ್ಡ್ ಪಾರ್ಟಿ, ಸ್ಟ್ಯಾಂಡ್ ಅಲೋನ್ ಓನ್ ಡ್ಯಾಮೇಜ್ ಅಂತ. ಇನ್ನೊಂದು ಬಂದ್ಬಿಟ್ಟು ಕಾಂಪ್ರೆಹೆನ್ಸಿವ್ ಆರ್ ಫಸ್ಟ್ ಪಾರ್ಟಿ ಅಂತ. ಸೊ ಥರ್ಡ್ ಪಾರ್ಟಿ ಕಾಮನ್ ಆಗಿ ಎಲ್ಲ ಗಾಡಿಗೂ ಕೂಡ ಮ್ಯಾಂಡೇಟ್ರಿ ಇರಲೇಬೇಕು. ಇದು ಗೌರ್ಮೆಂಟ್ ರೂಲ್ಸು. ಯಾವುದೇ ಒಂದು ಗಾಡಿ ಆನ್ ದ ರೋಡು ವಿತೌಟ್ ಥರ್ಡ್ ಪಾರ್ಟಿ ಓಡಾಡ್ತಿದೆ ಅಂತ ಹೇಳಿದ್ರೆ ಅದನ್ನೇನಾದ್ರು ಇಟ್ಕೊಂಡ್ರೆ ಸಿವಿಯರ್ ಫೈನ್ಸ್ನ ಹಾಕ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ. ಸೊ ಏನಿದು ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ, ಸೊ ಬೇಸಿಕಲಿ ಈ ಒಂದು ಏನು ಇನ್ಶೂರೆನ್ಸ್ ಮಾಡಿರ್ತೀರಾ, ಸೊ ಇದು ಥರ್ಡ್ ಪಾರ್ಟಿಗೆ ಮಾತ್ರ ಕವರೇಜ್ ಆಗುತ್ತೆ. ಅಂದರೆ ನೀವು ಯಾವ್ದಾರ ಒಂದು ಗಾಡಿಗೆ ಹೋಗಿ ಗುದ್ದರೆ ಸೊ ಆ ಗಾಡಿಗೆ ಈ ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಬೋದು. ದಿಸ್ ಇಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಸೊ ಇಲ್ಲಿ ನೀವು ಹೋಗ್ಬಿಟ್ಟು ಗುದ್ದಿದ್ದೀರಾ, ನಿಮ್ಮ ಗಾಡಿಗೂ ಏಟಾಗಿದೆ, ಆಪೋಸಿಟ್ ಗಾಡಿಗೂ ಏಟಾಗಿದೆ ಅಂತ ಹೇಳಿದ್ರೆ ಆಪೋಸಿಟರ್ ಮಾತ್ರ ನಿಮ್ಮ ಗಾಡಿ ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡಿಕೊಂಡು ರೆಡಿ ಮಾಡಿಸ್ಕೋಬೋದು. ನೀವು ಏನು ಮಾಡಿಸ್ಕೊಳಕ್ಕಾಗಲ್ಲ. ಓನ್ ಡ್ಯಾಮೇಜ್ ಇದರಲ್ಲಿ ಕವರೇಜ್ ಆಗಲ್ಲ. ಓಕೆನಾ? ಇನ್ನೊಂದು ಕೇಸ್ ಬರುತ್ತೆ. ಸೊ ಎರಡೂ ಗಾಡಿ ಅಂದರೆ ಒಂದು ಡ್ರೈವಿಂಗಲ್ಲೇ, ಅಂದರೆ ಮೂವಿಂಗಲ್ಲೇ ಇಟ್ಟಾಗಿದೆ ಎರಡೂ ಗಾಡಿ. ಸೊ ಎರಡೂ ಗಾಡಿಲೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರೆ ಸೊ ಆ ಕೇಸಲ್ಲಿ ಸೊ ಯಾರ್ದು ತಪ್ಪು ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡಿ. ಅಂದರೆ ನೀವು ಕೋರ್ಟ್ಗೆ ಹೋಗಬೇಕು. ಕೋರ್ಟ್ ಡಿಸೈಡ್ ಮಾಡಿ, ಕೋರ್ಟ್ ವಿಲ್ ಡಿಸೈಡ್ ಯಾರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ. ಸೊ ಇನ್ನೊಬ್ಬರು ಕಟ್ಕೊಡ್ಬೇಕಾಗತ್ತೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ಬೇಸಿಕಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಅದೇ ಥರ ಸ್ಟ್ಯಾಂಡ್ ಅಲೋನ್ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ಅಂತ. ಸೊ ಇದನ್ನು ನಮ್ಮ ಒಂದು ಅಂದರೆ ಇಂಡಿಯಾದಲ್ಲಿ ಸ್ಟ್ಯಾಂಡ್ ಅಲೋನ್ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ಮಾತ್ರ ಇಟ್ಕೊಂಡು ತಿರುಗಾಡಂಗಿಲ್ಲ. ಏನಪ್ಪ ಇದು ಸ್ಟ್ಯಾಂಡ್ ಅಲೋನ್ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಬರೀ ನಿಮ್ಮ ಗಾಡಿಗೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥದ್ದು. ಸೊ ಇದು ಓನ್ಲಿ ಒಂದು ಕೇಸಲ್ಲಿ ಮಾತ್ರ ಯೂಸ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನೀವು ಕಂಪ್ನಿಯಿಂದ ತೊಗೋಬೇಕಾದ್ರೆ ಡೀಲರಿಂದ ಯಾವ ಥರ ಕೊಟ್ಟಿರ್ತಾರೆ, 1 year ಕಾಂಪ್ರೆಹೆನ್ಸಿವ್, 3 years ಅಡಿಷ್ನಲ್ ಆಗಿ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಕೊಟ್ಟಿರ್ತಾರಲ್ವ. ಸೊ ಆ ಕೇಸಲ್ಲಿ ಈ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇರುವಂತಹ ಟೈಮಲ್ಲಿ ನೀವು ಸ್ಟ್ಯಾಂಡ್ ಅಲೋನ್ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ನ ಮಾಡಿಸ್ಕೋಬೋದು. ಇದರಿಂದ ಸ್ವಲ್ಪ ಕಾಸ್ಟ್ ಸೇವ್ ಆಗುತ್ತೆ. ಬರೀ ಸ್ಟ್ಯಾಂಡ್ ಅಲೋನ್ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ನ ನೀವು ಇಟ್ಕೊಂಡು ತಿರುಗಾಡೋದಕ್ಕಾಗಲ್ಲ. ಅದೇ ಥರ ಥರ್ಡ್ ಒನ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಮನ್ ಆಗಿ ಎಲ್ಲರೂ ಮಾಡಿಸೋವಂಥದ್ದು ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್ ಆರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸು. ಇದು ಎರಡೂ ಪಾರ್ಟಿಗೆ ಅಂದರೆ ಲೈಕ್
ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿ ಆಸ್ ವೆಲ್ ಆಸ್ ನಮಗೆ ಇಬ್ರಿಗೂ ಕ್ಲೈಮ್ ಆಗುವಂಥದ್ದನ್ನೇ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಸೊ ಒಂದು ನೆನಪಿರಲಿ, ಫುಲ್ ಕವರ್ ಅಂದ ತಕ್ಷಣ 100% ಕ್ಲೈಮ್ ಆಗುತ್ತೆ ಅಂತಲ್ಲ, ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಕಾಂಪ್ರಹೆನ್ಸಿವ್ ಆರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಲ್ಲಿ ಓನ್ ಡ್ಯಾಮೇಜ್ಗೆ ಕವರೇಜ್ ಆಗುತ್ತೆ ಅಂತ ಹೇಳಿದೆ. ಬಟ್ ಫುಲ್ ಕವರೇಜ್ ಆಗುತ್ತಾ ಅಂತ ಕೇಳಿದ್ರೆ ತುಂಬ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಫುಲ್ ಕವರ್ ಆಗುತ್ತೆ ಅಂತ. ಫುಲ್ ಕವರ್ ಆಗಲ್ಲ. ಇವತ್ತು ನೀವು ಗಾಡಿ ತೊಗೊಂಡಿದ್ದೀರಾ, ಒಂದು 3 ವರ್ಷ ಓಡಿಸಿದ್ರಿ, 3 ವರ್ಷ ಓಡಿಸಾದ್ಮೇಲೆ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ, ಸೊ ಒಂದು ಅಷ್ಟು ಪಾರ್ಟ್ಸ್ಗಳು ಹೋಗಿರುತ್ತೆ, ಒಂದು ಬಂಪರ್ ಹೋಗಿರುತ್ತೆ, ಒಂದು ಮಿರರ್ ಹೋಗಿರುತ್ತೆ, ಹೆಡ್ಲೈಟ್ಸ್ ಹೋಗಿರುತ್ತೆ, ಫ್ರಂಟಲ್ಲಿ ಇಂಪ್ಯಾಕ್ಟ್ ಆಗಿಬಿಟ್ಟು ಒಂದಷ್ಟು ಎಲಿಮೆಂಟ್ಸ್ ಹೋಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಪಾರ್ಟ್ಸ್ಗೂ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಆಗುತ್ತೆ. ಎಕ್ಸಾಂಪಲ್ಗೆ ಒಂದು ಮಿರರು 1000 ರೂಪೀಸ್ ಪಾರ್ಟ್ಸ್ ಕಾಸ್ಟ್ ಇದೆ ಅಂತ ಹೇಳಿದ್ರೆ 500 ರೂಪಾಯಿ ನಿಮಗೆ ಕ್ಲೈಮ್ ಆಗ್ಬೋದು, 500 ರೂಪಾಯಿ ಕೈಯಿಂದ ಕೊಡಬೇಕಾಗುತ್ತೆ. ಓವರ್ ಆಲ್ 1 ಲಕ್ಷ ಬಿಲ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು 60,000 ನಿಮಗೆ ಕ್ಲೈಮ್ ಆಗುವಂಥದ್ದು, ಇನ್ನು 40,000 ನೀವು ಕೈಯಿಂದ ಕೊಡಬೇಕಾಗುತ್ತೆ. ಬಟ್ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ ಕೇಳಿದ್ರೆ ಸೊಲ್ಯೂಷನ್ ಇದೆ. ಆ್ಯಡ್ ಆನ್ ಆರ್ ಝೀರೋ ಡಿಪ್ರಿಷಿಯೇಷನ್ ಆ್ಯಡ್ ಆನ್ ಅಂತ ಹೇಳ್ಬಿಟ್ಟು ನೀವು ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಡಿಫ್ರೆಂಟ್ ಆ್ಯಡ್ ಆನ್ಸ್ ಇರುತ್ತೆ, ಒಂದಷ್ಟು ಆ್ಯಡ್ ಆನ್ಸ್ ಇರುತ್ತೆ. ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ರೆ ನೀವು ನಿಮ್ಗೆ ಏನೇನು ಬೇಕು ಆ್ಯಡ್ ಆನ್ಸು ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈ ಆ್ಯಡ್ ಆನ್ಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ಗಾಡಿಗೆ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಮಾಡಿಸ್ದಂಗೆ ಸೊ ಅದು ಕವರೇಜು ಆಗುವಂಥದ್ದು. ಸೊ ಇದರಲ್ಲಿ ಅಂದರೆ ಪ್ರೈಸ್ ಅಷ್ಟೇ ಇರುತ್ತಾ ಅಂತ ಕೇಳಿದ್ರೆ ಸ್ವಲ್ಪ ಪ್ರೈಸು ಜಾಸ್ತಿ ಆಗುತ್ತೆ. ಸೊ ನೀವೇನು ಪ್ರೀಮಿಯಂ ತೊಗೊತೀರಾ ಅದಕ್ಕಿಂತ ಒಂದು 20-30% ಪ್ರೀಮಿಯಂ ಸ್ವಲ್ಪ ಇದು ಕಾಸ್ಟ್ ಜಾಸ್ತಿ ಇರುತ್ತೆ, ಎಕ್ಸ್ಪೆನ್ಸಿವ್ ಇರುತ್ತೆ. ಅದನ್ನು ಬಿಟ್ಟು ಒಂದು 5 ಇಯರ್ಸ್ ಒಳಗಡೆ ಇರುವಂತಹ ಕಾರ್ಗಳಿಗೆ ಮಾತ್ರ ಈ ಥರ ಒಂದು ಬಂಪರ್ ಟು ಬಂಪರ್ ಆರ್ ಝೀರೋ ಡಿಪ್ರಿಷಿಯೇಷನ್ ಆ್ಯಡ್ ಆನ್ನ ಕೊಡುವಂಥದ್ದು. ಅದಾದಮೇಲೆ ಈ ಒಂದು ಝೀರೋ ಡಿಪ್ರಿಷಿಯೇಷನ್ ಆ್ಯಡ್ ಆನು ಕವರೇಜು ಬರೀ ವರ್ಷಕ್ಕೆ 2 ಸಲ, ಅಂದರೆ ಕೆಲವೊಂದು ಕಂಪನಿಗಳು 2 ಸಲ ಕೊಡ್ತವೆ, ಇನ್ನು ಕೆಲವೊಂದು ಕಂಪ್ನಿಗಳು ಅನ್ಲಿಮಿಟೆಡ್ ಕವರೇಜ್ನ ಕೊಡುವಂಥದ್ದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲೋಗಿ ಚೆಕ್ ಮಾಡಿಕೊಂಡ್ರೆ ಅನ್ಲಿಮಿಟೆಡ್ ಕವರೇಜ್ನ ನೀವು ಬೇಕಾದ್ರೆ ಫಿಲ್ಟ್ರು ಕೂಡ ಮಾಡ್ಕೋಬೋದು. ಈ ಆ್ಯಡ್ ಆನ್ಸ್ಗಳಲ್ಲೇ ತುಂಬ ಥರ ಇದೆ. ಒಂದು ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಇವಾಗ ಒಂದು ರೇಡಿಯೇಟ್ರಿಗೆ ಇಟ್ಟಾಗಿದೆ, ಓಕೆನಾ. ಸೊ ರೇಡಿಯೇಟ್ರ್ ಕವರ್ ಆಗುತ್ತೆ ನಾರ್ಮಲ್ ಇನ್ಶೂರೆನ್ಸಲ್ಲಿ. ಬಟ್ ಒಳಗಡೆ ಇರುವಂತಹ ಕನ್ಸ್ಯೂಮಬಲ್ಸು ಅಂದರೆ ಈ ಒಂದು ಕೂಲೆಂಟು ಫುಲ್ ಕಂಪ್ಲೀಟ್ ಲೀಕ್ ಆಗಿರುತ್ತೆ ಇಟ್ಟಾದಾಗ, ಮತ್ತೆ ಎಲ್ಲ ರೆಡಿ ಮಾಡಿದ್ಮೇಲೆ ಕೂಲೆಂಟ್ ಹಾಕಬೇಕಲ್ವ, ಅದಕ್ಕೆ ನಿಮ್ಮ ಹತ್ರ ಕಾಸಿಸ್ಕೊತಾರೆ. ಅದು ಇಸ್ಕೋಬಾರ್ದು ಅಂತ ಹೇಳಿದ್ರೆ ನೀವು ಕನ್ಸ್ಯೂಮಬಲ್ ಆ್ಯಡ್ ಆನ್ಸ್ನ ಆ್ಯಡ್ ಮಾಡ್ಕೋಬೇಕು. ಅದೊಂದಾದರೆ ಇಂಜಿನ್ ಪ್ರೊಟೆಕ್ಷನ್ ಆ್ಯಡ್ ಆನ್ ಅಂತ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಇವಾಗ ಲೀಕೇಜಸ್ ಆಗ್ತಾ ಇರುತ್ತೆ ಕೆಲವೊಂದ್ಸಲಿ ಇಂಜಿನ್ಗಳಲ್ಲಿ. ಸೊ ಅದು ಲೀಕ್ ಆಗಿ ಇಂಜಿನ್ ಆಯಿಲ್ ಇಲ್ಲದರೆ ಸೊ ಸೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆವಾಗ ನಿಮಗೆ ರಿಪೇರ್ ಕಾಸ್ಟ್ ಕಂಪ್ಲೀಟಾಗಿ ನೀವೇ ಬೇರ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಇಂಜಿನ್ ಪ್ರೊಟೆಕ್ಷನ್ ಆ್ಯಡ್ ಆನ್ನ ತೊಗೊಂಡಿಲ್ಲ, ಸೊ ಲೀಕೇಜಸ್ ಎಲ್ಲ ಅದರಲ್ಲಿ ಕವರ್ ಆಗಲ್ಲ. ಸೊ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಲೀಕೇಜಸಲ್ಲೂ ಕೂಡ ಕವರ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ RTA ಅಂತ ಬರುತ್ತೆ, ಅಂದರೆ ರಿಟರ್ನ್ ಟು ಇನ್ವಾಯ್ಸ್ ಅಂತ. ಅಂದರೆ ಇನ್ವಾಯ್ಸ್ ವ್ಯಾಲ್ಯೂ ಏನಿರುತ್ತೆ ವಿತೌಟ್ ಎನಿ ಡಿಪ್ರಿಷಿಯೇಷನ್ ವ್ಯಾಲ್ಯೂ, ಗಾಡಿ ಒಂದ್ಸಲಿ ಅಥವಾ ಥೆಫ್ಟ್ ಆಯಿತು ಅಂತ ಹೇಳಿದ್ರೆ ಅಥವಾ ಒಂದು ಆಕ್ಸಿಡೆಂಟ್ ಆಗಿ ಟೋಟಲ್ ಲಾಸ್ ಆಯಿತು ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮಗೆ ಕಂಪ್ಲೀಟ್ ಇನ್ವಾಯ್ಸ್ ವ್ಯಾಲ್ಯೂ ಸಿಗೋವಂಥದ್ದು. NCB ಪ್ರೊಟೆಕ್ಷನ್ ಅಂತ ಕೂಡ ಬರುತ್ತೆ, ಅಂದರೆ ನೋ ಕ್ಲೇಮ್ ಬೋನಸ್. ಒಂದ್ಸಲಿ ಕ್ಲೈಮ್ ಮಾಡಿದ್ರು ಕೂಡ ನೋ ಕ್ಲೈಮ್ ಬೋನಸ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಸೊ ಅದನ್ನು ಕೂಡ ನೀವು ಬೇಕಾದರೆ ಮಾಡ್ಕೋಬೋದು. ರೋಡ್ ಸೈಡ್ ಅಸಿಸ್ಟೆನ್ಸು ಎಲ್ಲ ಒಂದು ಇನ್ಶೂರೆನ್ಸಲ್ಲಿ ರೋಡ್ ಸೈಡ್ ಅಸಿಸ್ಟೆನ್ಸು ಕವರೇಜ್ ಆಗಿರಲ್ಲ, ಕೆಲವೊಂದರಲ್ಲಿ ಕವರ್ ಆಗಿರುತ್ತೆ, ಕೆಲವೊಂದರಲ್ಲಿ ಕವರ್ ಆಗಿರಲ್ಲ. ಇದನ್ನು ಆ್ಯಡ್ ಆನ್ ಆಗಿ ಕೂಡ ತೊಗೋಬೋದು ನೀವು. ಎಲ್ಲ ಕೇಸಲ್ಲೂ 24/7 ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸು ಆವಾಗ ಸಿಗುತ್ತೆ, ಫ್ರೀ ಟೋಯಿಂಗು ನಿಮಗೆ ಸಿಗೋವಂಥದ್ದು. ಮತ್ತು ಕೀ ಆ್ಯಂಡ್ ಲಾಕ್ ರಿಪ್ಲೇಸ್ಮೆಂಟ್ ಅಂತ ಕೂಡ ಆ್ಯಡ್ ಆನ್ ಬರುತ್ತೆ. ಇದೇನಪ್ಪ ಅಂತ ಹೇಳಿದ್ರೆ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸ್ಪೆನ್ಸಿವ್ ಕೀ ಇರುತ್ತೆ, ಸೊ ಅದನ್ನೆಲ್ಲ ನೀವು ಮಾಡಿಸ್ಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಕೀ ಕಳೆದೋದಾಗ ಇನ್ನೊಂದಾದಾಗ. ಸೊ ಈ ಒಂದು ಕೀ ಆ್ಯಂಡ್ ಲಾಕ್ ರಿಪ್ಲೇಸ್ಮೆಂಟ್ ಆ್ಯಡ್ ಆನ್ ಕೂಡ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದು ಕೂಡ ಸೇವ್ ಆಗುವಂಥದ್ದು. ಮತ್ತು ಡೈಲಿ ಅಲೋಯನ್ಸ್ ನಿಮಗೆ ಕಾರ್ಗೆ ಸಿಗೋವಂಥದ್ದು. ಇಫ್ ಇನ್ ಕೇಸ್ ಕಂಪ್ಲೀಟ್ ಸರ್ವಿಸ್ ಸೆಂಟ್ರಲ್ಲಿ ಕಾರ್ ಇದೆ, ಓಕೆನಾ, ಇನ್ಶೂರೆನ್ಸ್ ಕ್ಲೈಮ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ, ಅಂದರೆ ಎಷ್ಟು ದಿನ ನಿಮ್ಮ ಕಾರು ಸರ್ವಿಸ್ ಸೆಂಟ್ರಲ್ಲಿ ಇರುತ್ತೆ ಅಲ್ಲಿವರೆಗೂ ಕೂಡ ನಿಮಗೆ ಅಲೋಯನ್ಸ್ ಸಿಗುತ್ತೆ, ಅಥವಾ ಒಂದು ಕಾರ್ನ ಆಲ್ಟರ್ನೇಟಿವ್ ಆಗಿ ನಿಮಗೆ ಕೊಡುವಂಥದ್ದು. ಇನ್ನು ತುಂಬ ಜನ IDV ಅಂದರೆ ಏನಂತ ಕೇಳ್ತಾ ಇರ್ತೀರಾ, ಇನ್ಶೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮ್ಮ ಗಾಡಿ ಸ್ವಲ್ಪನೇ ಡಿಪ್ರಿಷಿಯೇಟ್ ಆಗ್ತಾ ಇರುತ್ತೆ. ಸೊ ಡಿಪ್ರಿಷಿಯೇಟ್ ಆಗಿ ಅವಾಗಿನ ಮಾರ್ಕೆಟ್ ಪ್ರೈಸ್ ಪ್ರಕಾರ ಎಷ್ಟು ನಿಮ್ಮ ಗಾಡಿಗೆ ವ್ಯಾಲ್ಯೂ ಅನ್ನೋದನ್ನೇ ಇನ್ಶೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತ ಕರೆಯುವಂಥದ್ದು. ಸೊ ಆವಾಗಲೇ ಹೇಳಿದ್ನಲ್ಲ ನಿಮಗೆ RTI ತೊಗೊಂಡ್ರೆ ನಿಮಗೆ ಕಂಪ್ಲೀಟ್ ಇನ್ವಾಯ್ಸ್ ವ್ಯಾಲ್ಯೂ ಸಿಗುತ್ತೆ ಅಂತ. ಸೊ ಆ ಒಂದು RTI ತೊಗೊಂಡ್ರೆ ನಿಮ್ಮ ಇನ್ಶೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ನಿಮ್ಮ ಇನ್ವಾಯ್ಸ್ ವ್ಯಾಲ್ಯೂ ಆಗಿರುತ್ತೆ. ಇನ್ನು ನೋ ಕ್ಲೇಮ್ ಬೋನಸ್ ಅಂತ ಅವಾಗಲೇ ಹೇಳಿದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ ನೋ ಕ್ಲೇಮ್ ಬೋನಸ್ ಅಂತ ಹೇಳಿದ್ರೆ ಸೊ ಜನರಲ್ ಆಗಿ ಎಲ್ಲದರಲ್ಲೂ ಕೊಡ್ತಾರೆ. ಅಂದರೆ ಫಸ್ಟ್ ಇಯರ್ ಇನ್ಶೂರೆನ್ಸ್ ಮಾಡಿದ್ದೀರಾ, ಅದೇ ಒಂದು ಕಂಪ್ನಿಲಿ ನೆಕ್ಸ್ಟ್ ಇಯರ್ ಇನ್ಶೂರೆನ್ಸ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಕಂಪ್ನಿಲಿ ಏನು ಫಸ್ಟ್ ಇಯರ್ ಇನ್ಶೂರೆನ್ಸ್ ಮಾಡಿದ್ರಿ ಅವಾಗ ಯಾವುದೇ ರೀತಿ ಕ್ಲೈಮ್ ಮಾಡಿಲ್ಲ ಅಂತ ಹೇಳಿದ್ರೆ ನೋ ಕ್ಲೇಮ್ ಬೋನಸ್ ಅಂತ ಕೊಟ್ಬಿಟ್ಟು ನಿಮ್ಮ ಇನ್ಶೂರೆನ್ಸ್ ವ್ಯಾಲ್ಯೂ ಏನಿರುತ್ತೆ ಅಂದರೆ ಪ್ರೀಮಿಯಂ ಪ್ರೈಸ್ ಏನಿರುತ್ತೆ ಸೊ ಅದರಲ್ಲಿ ಡಿಸ್ಕೌಂಟ್ಗಳು ಕೊಡ್ತಾರೆ, ಓಕೆನಾ. 20% to 50% ತನಕ ಡಿಸ್ಕೌಂಟ್ಗಳನ್ನ ಕೊಡುವಂಥದ್ದು ಕ್ಲೈಮ್ ಮಾಡಿಲ್ಲ ಅಂತ ಹೇಳಿದ್ರೆ. ಬಟ್
ಇವಾಗ ಒಂದ್ಸಲಿ ನೀವು ಕ್ಲೈಮ್ ಮಾಡಿಬಿಟ್ರೆ ನೆಕ್ಸ್ಟು ಆ ಡಿಸ್ಕೌಂಟು ನಿಮಗೆ ಸಿಗಲ್ಲ, ಆ ಒಂದು ಕ್ಲೈಮ್ ಬೋನಸ್ಸು ಸಿಗಲ್ಲ. ಇಫ್ ಇನ್ ಕೇಸ್ ಆ ಕ್ಲೈಮ್ ಬೋನಸ್ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ನೋ ಕ್ಲೈಮ್ ಬೋನಸ್ NCB ಆ್ಯಡ್ ಆನ್ ಅಂತ ಮಾಡಬೇಕಾಗುತ್ತೆ. ಇನ್ನೊಂದು ಪ್ಲಾನ್ ಇದೆ, ಪೇ ಆಸ್ ಯು ಡ್ರೈವ್ ಪ್ಲಾನ್ ಅಂತ. ನಿಮ್ಮ ಹತ್ರ ಸಾಕಷ್ಟು ಕಾರ್ಗಳಿದೆ, ಯಾವುದೋ ಒಂದು ಕಾರ್ನ ಯಾವಾಗಲೂ ಒಂದೊಂದ್ಸಲಿ ತಿರುಗಾಡ್ತೀನಿ ಅಂತ ಹೇಳಿದ್ರೆ, ಅಂದರೆ ರೆಗ್ಯುಲರ್ ಆಗಿ ತಿರುಗಾಡಲ್ಲ ಅಂತ ಹೇಳಿದ್ರೆ ನೀವು ಪೇ ಆಸ್ ಯು ಡ್ರೈವ್ ಪ್ಲಾನ್ಸ್ ಕೂಡ ತಗೋಬಹುದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇನ್ಶೂರೆನ್ಸ್ ಬಗ್ಗೆ. ತುಂಬ ಜನ ಗೊತ್ತಿರಲ್ಲ ಏನು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದ್ರೇನು, ಮತ್ತು ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಅಂದ್ರೇನು, ಸ್ಟ್ಯಾಂಡ್ ಅಲೋನ್ ಒಂದು ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ಅಂದ್ರೇನು, ಇದೆಲ್ಲ ಗೊತ್ತಿರಲ್ಲ. ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ ಒಂದು ಥರ್ಡ್ ಪಾರ್ಟಿ ಏನು ಡ್ಯಾಮೇಜ್ ಆಗಿರುತ್ತೆ ಅದಕ್ಕೆ ಮಾತ್ರ ಕ್ಲೈಮ್ ಆಗುವಂಥದ್ದು. ಸ್ಟ್ಯಾಂಡ್ ಅಲೋನ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಅದು ಯೂಸ್ಫುಲ್ ಇಲ್ಲ. ಬಟ್ ಇಫ್ ಇನ್ ಕೇಸ್ ಏನಾದರೂ ನೀವು 5 ಇಯರ್ಸ್ದು ಇನ್ಶೂರೆನ್ಸ್ ಮಾಡಿಸಿದ್ದೀರಾ, 2 ಇಯರ್ಸು ಕಾಂಪ್ರೆನ್ಸಿವ್ ಮಾಡಿಸಿದ್ದೀರಾ, ಥರ್ಡ್ ಪಾರ್ಟಿ 3 ಇಯರ್ಸ್ಗಿದೆ ಅಂತ ಹೇಳಿದ್ರೆ ಆ ಥರ್ಡ್ ಇಯರಿಂದ ನೀವು ಬೇಕಾದರೆ ಸ್ಟ್ಯಾಂಡ್ ಅಲೋನ್ ಇನ್ಶೂರೆನ್ಸ್ನ ಮಾಡ್ಕೋಬೋದು. ಇನ್ನು ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಅಂತೂ ಮಾಡಿಕೊಂಡ್ರೆ ಒಳ್ಳೆಯದು. ಆ ಕಾಂಪ್ರೆನ್ಸಿವ್ ಇನ್ಶೂರೆನ್ಸಲ್ಲೂ ಫುಲ್ ಕವರೇಜ್ ಆಗಲ್ಲ ಅಂತ ಹೇಳಿದ್ರೆ, ಆ ಫುಲ್ ಕವರೇಜ್ ಬೇಕು ಅಂತ ಹೇಳಿದ್ರೆ, ಅಥವಾ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಬೇಕು, 0 ಡಿಪ್ರಿಷಿಯೇಷನ್ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗತ್ತೆ, ಆ್ಯಡ್ ಆನ್ಸ್ಗಳನ್ನ ಮಾಡ್ಕೋಬೋದು. ಆ್ಯಡ್ ಆನ್ಸಲ್ಲೂ ಸುಮಾರು ಥರ ಇದೆ. ಲಿಂಕಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕಲ್ಲಿ ಹೋದರೆ ನಿಮಗೆ ಕಂಪ್ಲೀಟಾಗಿ ಒಂದು ಮಾಹಿತಿ ಸಿಗುವಂಥದ್ದು. ಸೊ ಒಟ್ಟಿನಲ್ಲಿ ನಿಮಗೆ ಏನು ಡೀಲರಲ್ಲಿ ತಗೋತೀರಾ ಇನ್ಶೂರೆನ್ಸು ಅದಕ್ಕಿಂತ 1.5x to 2x ನಿಮಗೆ ಕಂಪ್ಲೀಟಾಗಿ ಸೇವ್ ಆಗುತ್ತೆ. ಅಂದರೆ ಚೀಪರಾಗೆ ನಿಮಗೆ ಇನ್ಶೂರೆನ್ಸು ಸಿಗುವಂಥದ್ದು ಆನ್ಲೈನ್ ಇನ್ಶೂರೆನ್ಸಲ್ಲಿ. ಸೊ ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೀವು ಮಲ್ಟಿಪಲ್ ಕಂಪನಿ ಇನ್ಶೂರೆನ್ಸ್ಗಳನ್ನ ಚೆಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ತೊಗೋಬೋದು. ಸೊ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಕೂಡ ಹೇಳಿದೆ. 24/7 ನಿಮಗೆ ಕ್ಲೈಮ್ ಮಾಡುವಂಥವ್ರು, ಅಂದರೆ ಕ್ಲೈಮ್ ಸಪೋರ್ಟ್ ಸಿಗುವಂಥದ್ದು. ಮತ್ತು ಏನಾದರೂ ರಾಂಗ್ ಕ್ಲೈಮ್ ಅಂದರೆ ನೀವು ಕ್ಲೈಮ್ ಮಾಡಿದ್ದೀರಾ, ರಾಂಗ್ ಆಗಿ ರಿಜೆಕ್ಟ್ ಆಯಿತು ಅಂತ ಹೇಳಿದ್ರೆ ಆವಾಗಲೂ ಕೂಡ ಸಪೋರ್ಟ್ ಸಿಗುತ್ತೆ. ಸೊ ಈ ಥರ ಎಲ್ಲ ಸಾಕಷ್ಟು ಬೆನಿಫಿಟ್ಸು ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಆದಷ್ಟು ಬೇಗ ಇವಾಗಲೇ ಹೋಗ್ಬಿಟ್ಟು ಲಿಂಕಲ್ಲಿ, ಅಂದರೆ ಏನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು QR ಕೋಡ್ ಕೂಡ ಕೊಟ್ಟಿದ್ದೀನಿ, ಅದನ್ನು ಸ್ಕ್ಯಾನ್ ಮಾಡಿಕೊಂಡ್ರು ಕೂಡ ನೀವು ಡೈರೆಕ್ಟಾಗಿ ಹೋಗ್ಬೋದು, ಚೆಕ್ ಮಾಡ್ಕೋಬೋದು. QR ಕೋಡ್ ಸ್ಕ್ರೀನ್ ಮೇಲಿದೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.